ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಪಿಜನ್ ಅಡಾಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 5 ಓಕೆನಾ. ಇವತ್ತು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು ಓಕೆನಾ. ಅದಕ್ಕೋಸ್ಕರ ಬಂದು ಅಕ್ಕಿಗಳಿಗೆಲ್ಲ ಬ್ರೀಡಿಂಗ್ ಅಕ್ಕಿಗಳಿಗೆಲ್ಲ ಮತ್ತೆ ಮೇವು ಹಾಕಿ ನೀರು ಫಿಲ್ ಮಾಡಿ ಇಕ್ಕಿದ್ದೀನಿ. ಮತ್ತು ಈಗ ನಮ್ಮ ಸಿಂಗಲ್ ಅಕ್ಕಿಗಳಿಗೆಲ್ಲ ಮೇವು ಇಕ್ಬೇಕು ಓಕೆನಾ. ಎಲ್ಲ ಇಕ್ಬೇಕು ಓಕೆ. ನನಗೆ ತುಂಬ ಕೇಳಿದ್ದೇನು ಅಂದರೆ ಒಂದೆರಡು ವಿಡಿಯೋದಿಂದ ಕಮೆಂಟ್ ಬಂದಿತ್ತು, ಬ್ರೋ ಅಕ್ಕಿಗೆ ನೆಕ್ ಟ್ವಿಸ್ಟ್ ಆಗ್ತಾ ಇದೆ ಅಂದರೆ ಕತ್ಕಾಯಿಲೆ ಓಕೆನಾ, ಅದನ್ನು ಯಾವ ಥರ ಕ್ಯೂರ್ ಮಾಡ್ಕೊಳ್ಳೋದು ಓಕೆನಾ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಅಂತ ಕಮೆಂಟ್ ಮಾಡಿದರು ಓಕೆನಾ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ. ಫಸ್ಟು ಏನಿಲ್ಲ, ನಾನು ಅಕ್ಕಿಗಳಿಗೆ ಮೇವು ಹಾಕ್ಕೊಂತಾನೆ ಮಾತಾಡ್ತೀನಿ ಓಕೆನಾ. ಫಸ್ಟು ಅಕ್ಕಿಗೆ ಕತ್ ಕ್ರಾಸ್ ಬಂದಿದೆಯಾ ಓಕೆನಾ. ಫಸ್ಟ್ ಏನು ಮಾಡಿ ಅಂದರೆ ಆ ಅಕ್ಕಿನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಓಕೆನಾ. ಯಾಕೆಂದರೆ ಅಕ್ಕಿಗೆ ಕಾಯಿಲೆ ಅಂದರೆ ಕಾಯಿಲೆ ಅನ್ನೋದು ಹೇಳೋಕ್ಕಾಗಲ್ಲ ಸರಿ. ಅದನ್ನು ಅಕಸ್ಮಾತ್ ಬಂದಾದ್ಮೇಲೆ ರೇರ್ ಅಕ್ಕಿಗೆ ಸ್ಪ್ರೆಡ್ ಆಗೋದು ರೇರ್, ಅದು ಸ್ಪ್ರೆಡ್ ಆಗೋದು ಓಕೆನಾ. ಏನು ಮಾಡಿ ಅಂದರೆ ಬಂದಿರೋ ಅಕ್ಕಿಗಳನ್ನ ಸಪ್ರೇಟ್ ಮಾಡಿ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಓಕೆನಾ. ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಸ್ವಲ್ಪ ಸಾಸಿವೆ ಓಕೆನಾ, ಅದ್ರ ಜೊತೆ ಕಾಡ್ ಲಿವರ್ ಆಯಿಲು, ಆಮೇಲೆ ನ್ಯೂರೋಬಿನ್ ಮಾತ್ರೆ. ಈ ನ್ಯೂರೋಬಿನ್ ಮಾತ್ರೇನು ಏನಂತ ಕೆಲಸ ಮಾಡುತ್ತೆ ಅಂದರೆ ಅದು ಕತ್ತು ಕಾಯಿಲೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಅದ್ರ ಜೊತೆ ನಾಟಿ ಇದು ಏನು ಕೇಳ್ತಾ ಇದ್ದೀನಿ ಅಂದರೆ ಓಕೆನಾ, ಫಸ್ಟು ನಾಟಿದಲ್ಲಿ ಟ್ರೈ ಮಾಡಿ. ಅಕಸ್ಮಾತ್ ಅಕ್ಕಿದು ಕತ್ ಶೇಕ್ ನಿಲ್ಲಿಲ್ಲ ಓಕೆನಾ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಹಾಗೇನು ಮಾಡಿ ಅಂದರೆ ನ್ಯೂರೋಬಿನ್ನ ಬೆಳಗ್ಗೆ ಅರ್ಧ ಸಾಯಂಕಾಲ ಅರ್ಧ ಕೊಡಿ. ಆಗ ತುಂಬ ಚೆನ್ನಾಗಿ ಅಕ್ಕಿಗೆ ಕೆಲಸ ಮಾಡುತ್ತೆ ಅದು ಓಕೆನಾ. ಕೊಟ್ಟ ಮೇಲೆ ಒಳಗಡೆನೆ ಅಕ್ಕಿನ ಇಕ್ಕೋದು ಸೇಫ್ ಅಲ್ಲ ಓಕೆನಾ. ಅದಕ್ಕೆ ಸ್ವಲ್ಪ ಬಿಸಿಲನ್ನ ಅಕ್ಕಿಗೆ ಒಂದು ಅರ್ಧ ಗಂಟೆ 1 ಅವರು ಅಕ್ಕಿಗೆ ಬಿಸಿಲು ತೋರಿಸ್ಬೇಕಾಗುತ್ತೆ. ನೀವು ಅಕ್ಕಿಗೆ ಬಿಸಿಲು ತೋರಿಸಿದ್ರೇ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಅಕ್ಕಿದು ಸೂರ್ಯನ ಕಿರಣ ಮೈ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ವಿಟಮಿನ್ ಸಿಗುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾನು ಏನೇನು ಹೇಳಿದೆ ಅಂದರೆ ಬೆಳ್ಳುಳ್ಳಿ ಅರ್ಧ, ಶುಂಠಿ, ಸಾಸಿವೆ, ಕಾಡ್ ಲಿವರ್ ಆಯಿಲು, ಒಂದು ಸ್ವಲ್ಪ ಅಶ್ನದ ಕೊಂಬು, ಅದನ್ನು ಜಜ್ಜಿ ಓಕೆನಾ. ಕಾಡ್ ಲಿವರ್ ಅದರೊಳಗೆ ಯಾಕೆ ಜಜ್ಜಿಬಿಡಿ, ಏನು ಮಾಡಿ ಅಂದರೆ ಒಂದು ಉಂಡೆ ಥರ ಮಾಡಿ ಅದನ್ನು ಫಸ್ಟ್ ನಾನು ಹೇಳಿದ್ನಲ್ಲ, ಈ ಶುಂಠಿ, ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಅಶ್ನದ ಕೊಂಬು ಅದನ್ನು ಫಸ್ಟು ಜಜ್ಜಿ ಅಕ್ಕಿಗೆ ಕೊಡಿ. ಅದು ಕೊಟ್ಟಾದಾದಮೇಲೆ ಏನು ಮಾಡಿ ಅಂದರೆ ಏನಪ್ಪ ಕಾಡ್ ಲಿವರ್ ಆಯಿಲ್ನ ಕೊಡಿ ಓಕೆನಾ. ಅದು ಊಟಕ್ಕೆ ಮುಂಚೆ ಕೊಡಿ ನೀವು ಓಕೆನಾ. ಊಟಕ್ಕೆ ಮುಂಚೆ ಕೆಲವು ಅಕ್ಕಿಗಳೇನು ಅಂದರೆ ನಾವು ಊಟ ಆದಮೇಲೆ ಅಕ್ಕಿಗೆ ಏನಾದ್ರು ತಿನ್ಸಿದ್ರೆ ಅದು ಕಕ್ಕುತ್ತೆ ಓಕೆನಾ. ಅದಕ್ಕೆ ಏನು ಮಾಡಿ ಅಂದರೆ ಫಸ್ಟೇ ನೀವು ಅದನ್ನೆಲ್ಲ ಉಂಡೆ ಥರ ಮಾಡಿ ಮರಿಗಳಿಗಾಗಿದ್ರೂ ಸಹ ಕೊಡಿ, ದೊಡ್ಡ ಅಕ್ಕಿಗಳಿಗಾದ್ರೂ ಸಹ ಕೊಡಿ ಓಕೆನಾ. ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ. ನಿಮ್ಗೆ ಗೊತ್ತಿತ್ತೇನಾ, ನನ್ನ ಹತ್ರ ಒಂದು ಕತಂಗ ಇತ್ತು, ಆ ಕತಂಗಗೆ ತುಂಬ ನೆಕ್ ಬೆಂಡ್ ಇತ್ತು ಓಕೆನಾ. ನಾನು ಮೊಟ್ಟೆ ಇಕ್ಕಾಗ ಅದೇನೋ ಸ್ಟಾರ್ಟ್ ಮಾಡಿದೆ, ಆಲ್ಮೋಸ್ಟ್ ಅದು ನಿಂತ್ಕೊಂಡಿತ್ತು, ನೆಕ್ ಶೇಕಿಂಗ್ ನಿಂತ್ಕೊಂಡಿತ್ತು. ಪಟನೂ ಸಹ ಚೆನ್ನಾಗಿ ನೋಡಿ ಮೇವನಲ್ಲಿ ತಿನ್ನಿಸಿ ಚೆನ್ನಾಗಿ ನೋಡ್ಕೊಂಡಿತ್ತು ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ಅದನ್ನು ನಾನು ಹೇಳಿದೆ, ನಾನು ನ್ಯೂರೋಬಿನ್ನು ಮತ್ತು ನಾಟಿ ಮೆಡಿಸನ್ ಎರಡೂ ಟ್ರೈ ಮಾಡಿ ವರ್ಕ್ ಆಗುತ್ತೆ ಓಕೆನಾ. ಅಕಸ್ಮಾತ್ ಏನಾದ್ರು ವರ್ಕ್ ಆಗಿಲ್ಲ, ಇನ್ನೂ ತುಂಬ ಜಾಸ್ತಿ ಆಯಿತು ಅನ್ನೋದೇನಾದ್ರು ಇದ್ದರೆ ಕಮೆಂಟ್ ಮಾಡಿ. ಅದಕ್ಕೂ ಸಹ ಮೆಡಿಸನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಸ್ಟೇಜಲ್ಲಿ ಯಾವ ಥರ ಏನು ಮಾಡ್ಕೊಬೇಕು ಅಕ್ಕಿಗಳಿಗೆ ಅನ್ನೋದನ್ನ ಓಕೆನಾ. ಫಸ್ಟ್ ನಾಟಿ ಮೆಡಿಸನ್ ಟ್ರೈ ಮಾಡಿ, ಆಮೇಲೆ ನಿಮಗೆ ನಾರ್ಮಲಾಗಿ ಏನಾರು ಸಿಕ್ಲಿಲ್ಲ ಅಂದರೆ ಇಂಗ್ಲೀಷ್ ಮೆಡಿಸನ್ ಟ್ರೈ ಮಾಡ್ಬೋದು. ಈ ನ್ಯೂರೋಬಿನ್ನು ಇನ್ನು ಬೇರೆ ಎಷ್ಟೊಂದು ಮೆಡಿಸನ್ಗಳಿದೆ ಅವನ್ನ ಟ್ರೈ ಮಾಡ್ಬೋದು. ಇನ್ನು ಕೆಲವು 3 ಅಕ್ಕಿಗೆ ಮೇವು ಇಕ್ಬೇಕು ಆ ಕಡೆ, ಮತ್ತು ತಾಮ್ರಾಲ್ ಜೊತೆಗೆ ಮೇವು ಇಕ್ಬೇಕು. ಅದು ಬಿಟ್ಟರೆ ಇನ್ನು ಯಾವ ಅಕ್ಕಿಗೂ ಮೇವು ಹಾಕೋದಿಲ್ಲ ಓಕೆನಾ. ಇದು ಇವತ್ತಿನ ಮಾಹಿತಿ ಓಕೆನಾ. ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಅಕ್ಕಿ ಶೋಕ್ದಾರ್ ಯಾರ್ಯಾರು ಈಗ ಸ್ಟಾರ್ಟ್ ಮಾಡ್ತೀರೋ ಅವ್ರಿಗೆಲ್ಲ ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ. ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅನ್ನೋದು.